ಹಲೋ ಫ್ರೆಂಡ್ಸ್, ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಇವರು ಗಿಫ್ಟ್ ಎಲ್ಲ ತಂದಿರೋದನ್ನ ನೋಡಿ ಸೂರ್ಯ ಹಾಗೆ ಕೂತಿರ್ತಾನೆ. ಆಗ ಅಯ್ಯೋ ಇದೇನೋ ಇದು 50,000 ರೂಪಾಯಿನ ವಾಚಾ, ಇದನ್ನು ಅವ್ರಿಗೆ ತಂದು ಕೊಡ್ತಾ ಇದೆಯಾ? ಕೆಲಸ ಕಾರ್ಯ ಏನೂ ಇಲ್ಲ ಕಣೋ, ರಿಟೈರ್ಡ್ ಆಗಿ ಮನೆಯಲ್ಲಿ ಕೂತಿದ್ದಾರೆ. ಅದು ಅಲ್ಲದೆ ಗೋಡೆಗೂ ಕ್ಲಾಕ್ ಇದ್ದಾವೆ, ಅಲ್ಲೇ ನೋಡ್ಕೊಳ್ತಾರೆ ಬಿಡು, ಇದನ್ನು ಯಾಕೋ ತಂದೆ ಅಂತ ಹೇಳಿದಾಗ, ಯಾಕಪ್ಪ ಇಷ್ಟೊಂದು ದುಡ್ಡು ಕೊಡ್ತಾ ಇರೋದಕ್ಕೆ ಹೋದೆ, ನನಗದ್ರ ಅವಶ್ಯಕತೆ ಇಲ್ಲ ಕಣೋ ಅಂತ ಹೇಳ್ತಾರೆ. ಅಪ್ಪ ಐ ಆಮ್ ಸಾರಿ ಅಪ್ಪ, ಇದನ್ನು ನಾನು ನಿಮಗೆ ತಂದಿರೋದಲ್ಲ, ನನಗೆ ನಾನೇ ತೊಗೊಂಡಿರೋದು ಅಂತ ಹೇಳ್ತಾರೆ. ಏನು 50,000 ರೂಪಾಯಿನ ವಾಚನ್ನ ನೀವು ತೊಗೊಂಡ್ರೆ ಮನೋಜ್ ಅಂತ ಹೇಳ್ತಾರೆ. ಹೌದು ರೋಹಿಣಿ, ಯಾಕೆ ಅಂತ ಹೇಳಿದಾಗ, ಮನೋಜ್ ಆದರೂ ಇದು ತುಂಬ ಜಾಸ್ತಿ ಆಯಿತು ಅಲ್ವಾ, ಇಷ್ಟೊಂದು ಕಾಸ್ಟ್ಲಿ ವಾಚು ಯಾಕೆ ಬೇಕಿತ್ತು ಅಂತ ಹೇಳಿ ಕೇಳ್ತಾ ಇರ್ತಾಳೆ. ರೋಹಿಣಿ, ಏನು ರೋಹಿಣಿ ನೀನು ಹೀಗೆಲ್ಲ ಮಾತಾಡ್ತಾ ಇದೆಯಾ? ನೋಡು, ಇವಾಗ ನಾವು ಬಿಸ್ನೆಸ್ ಮ್ಯಾನು, ನಾವು ತುಂಬಾ ದುಡ್ಡಿದೆ, ಶ್ರೀಮಂತರು ಅಂತ ತೋರಿಸ್ಕೊಳ್ಳೋದಕ್ಕೆ ಅಕೌಂಟ್ ಬುಕ್ಕನ್ನೆಲ್ಲ ಹಣ ಮೇಲೆ ಅಂಟಿಸ್ಕೊಂಡು ಓಡಾಡೋದಕ್ಕಾಗುತ್ತಾ? ನಾವು ಹಾಕೊಂಡಿರೋ ಬಟ್ಟೆ ಒಡವೆಗಳಲ್ಲೇ ನೋಡಿ ಕಂಡಿಡಬೇಕು ಅಷ್ಟೇ, ಅದಕ್ಕೆ ತೊಗೊಂಡೆ ಅಂತ ಹೇಳ್ತಾರೆ. ಎಲ್ಲೇ ತೆರಿಗೆ ತೇಕಡಿಗೆ ಅಪ್ಪಗೇನು ತರಲಿಲ್ವೇನೋ ಅಂತ ಹೇಳಿದಾಗ, ತಂದಿದ್ದೀನಿ ಸುಮ್ಮನೆ ಕೂತ್ಕೊಳ್ಳೋ. ಅಪ್ಪ ರೋಹಿಣಿ ಇಟ್ಕೊಂಡು ನೀನು ಇದನ್ನು ತೊಗೊಳಪ್ಪ, ಒಂದು ಒಳ್ಳೆ ಶಾಲ್ ತೊಗೊಂಡು ಬಂದಿದ್ದೀನಿ, ಎಂಜಾಯ್ ಅಂತ ಹೇಳ್ತಾ. ಅಯ್ಯ ನನ್ನ ಮಗನೇ, ನಿನ್ನ ಯೋಗ್ಯತೆಗೆ ತಕ್ಕಂತೆ ತಂದಿದೆಯಾ ಕಣೋ. ಅಲ್ಲ ಕಣೋ, ಅವ್ರ ಹತ್ರ ಕಿತ್ಕೊಂಡು ಹೋಗಿರೋ 27 ಲಕ್ಷಕ್ಕಾದ್ರೂ ಬೆಲೆ ಬೇಡವೇನೋ, ಅದಕ್ಕಾದ್ರೂ ವ್ಯಾಲ್ಯೂ ಕೊಟ್ಟು ಒಂದು ಒಳ್ಳೆ ಗಿಫ್ಟ್ ತರೋದಕ್ಕಾಗಲಿಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆಗ ಅಯ್ಯೋ ಪ್ರೀತಿಯಿಂದ ಏನು ಗಿಫ್ಟ್ ತಂದು ಕೊಟ್ಟರು ಅದು ಕೋಟಿಗೆ ಸಮಾನ ಅಂತ ಹೇಳಿ ಹೇಳ್ತಾರೆ. ಬೇಡಪ್ಪ ಸೂರ್ಯ, ಇರಲಿ ಬಿಡು, ನನಗೆ ಅದೇ ಗಿಫ್ಟ್ ಸಾಕು. ರಿಟೈರ್ಡ್ ಆಗಿ ಮನೇಲಿ ಕೂತಿರೋ ನನಗೆ ಇದನ್ಕಿನ್ನ ಬೇರೆ ಏನು ಅನ್ಸ್ಕೊಳ್ಳೋದಕ್ಕಾಗತ್ತೆ ಹೇಳು? ಸೊ ಮನೋಜ ಕೊಡಪ್ಪ, ನೀನು ತಂದಿರೋದೇ ನಂಗೆ ಸಾಕು ಅಂತ ಹೇಳಿದಾಗ, ತೊಗೊಳಪ್ಪ ಎಂಜಾಯ್ ಅಂತ ಹೇಳ್ತಾನೆ. ಆಗ ಅಲ್ಲಪ್ಪ, ಯಾಕಪ್ಪ ನೀನು ಅಲ್ಪತೃಪ್ತನಾಗಿ ಎಲ್ಲದಕ್ಕೂ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀಯಾ? ಸೂರ್ಯ ಸುಮ್ಮನಿರು ಬಿಡು ಅಂತ ಹೇಳಿ ಹೇಳ್ತಾರೆ. ಅದಾದಮೇಲೆ ರೋಹಿಣಿ ಅಲ್ಲಿಂದ ಬ್ಯಾಗೆಲ್ಲನೂ ತೊಗೊಂಡು ಹೋಗ್ತಾಳೆ. ಅಷ್ಟರೊಳಗಡೆ ಓದ್ಲು ಪೌಡ್ರಮ್ಮನಿಂದ ಹೆಂಗೆ ಹೋಗ್ತಾನೆ ನೋಡು, ಮನೆಗೆ ಹೋಗ್ಬಿಟ್ಟು ಈಗ ರೂಮ್ ಒಳಗಡೆ, ಅದನ್ನು ತಾನೇ ಯಾಕೆ ತೊಗೊಂಡು ಬಂದ್ರಿ, ನಿಮ್ಮ ಮಾವಂಗೆ ಸುಮ್ಮನೆ ಕೆಲಸ ಇಲ್ಲದೆ ಕೂತಿದ್ದಾರೆ ಅಂತ ಹೇಳಿ ಹೇಳ್ಬಿಡ್ತಾಳೆ. ಅಂತ ಹೇಳಿದಾಗ, ತಂದು ಕೊಡೋದಕ್ಕೆ ಯೋಗ್ಯತೆ ಇಲ್ಲದೆ ಇದ್ಮೇಲೆ ಸುಮ್ಮನೆ ಹಾಗೆಲ್ಲ ಏನೇನೋ ಮಾತಾಡಬಾರ್ದು ಅಂತ ಹೇಳಿ ಹೇಳ್ತಾಳೆ. ಆಗ ಅತ್ತೆ, ಅವತ್ತು ನಿಮ್ಮ ಮಗ ನಿಮಗೆ 1,350 ರೂಪಾಯಿ ಸೀರೆ ತಂದು ಕೊಟ್ಟಿದ್ರಲ್ವ, ಅದು ಅವ್ರು ಪ್ರೀತಿಯಿಂದನೇ ತಂದು ಕೊಟ್ಟಿದ್ರು. ಪ್ರೀತಿಯಿಂದ ಏನು ತಂದು ಕೊಟ್ರು ಕೋಟಿಗೆ ಸಮಾನ ಅಂತ ಅಂದಮೇಲೆ ಅದನ್ನೇ ಯಾಕತ್ತೆ ಮುಖದ ಮೇಲೆ ಬಿಸಾಕೋದ್ರಿ ಅಂತ ಹೇಳಿ ಕೇಳ್ತಾಳೆ. ಆಗ ಕೋಪ ಮಾಡ್ಕೊಂಡು ಅಲ್ಲಿಂದ ಶಾಂತಿ ಹೋಗ್ಬಿಡ್ತಾಳೆ. ರೋಹಿಣಿ ಸುಮ್ಮನೆ ಕೂತಿರ್ತಾಳೆ. ಅಷ್ಟರಲ್ಲಿ ಮನೋಜ್ ಬರ್ತಾನೆ. ರೋಹಿಣಿ, ಯಾಕೆ ರೋಹಿಣಿ ಬೇಜಾರಾಯ್ತಾ? ನೋಡು, ನಿನಗೋಸ್ಕರ ಗಿಫ್ಟ್ ತೊಗೊಂಡು ಬಂದಿದ್ದೀನಿ, ಡ್ರೆಸ್ ಇದೆ ತಗೋ ಅಂತ ಹೇಳ್ತಾರೆ. ಮನೋಜ್, ಬೇಜಾರೇನೂ ಇಲ್ಲ, ಆದರೆ ಇಷ್ಟೊಂದೆಲ್ಲ ತೊಗೊಂಡು ಬಂದಿದ್ದೀರಲ್ಲ, ಇದಕ್ಕೆಲ್ಲ ಏನಿಲ್ಲ ಅಂತ ಅಂದರೂ ಕೂಡ ಒಂದು 5-5.5 ಲಕ್ಷ ಆಗಿರುತ್ತೆ ಅಂತ ಹೇಳಿದಾಗ, ಎಕ್ಸಾಕ್ಟಾಗಿ ಹೇಳ್ದಲ್ಲ ರೋಹಿಣಿ, 55 ಲಕ್ಷ ಆಯಿತು, ಕರೆಕ್ಟಾಗಿ ಹೇಳಿದ್ಯಾ ಅಂತ ಹೇಳಿದಾಗ, ಮನೋಜ್ ಇದಕ್ಕೆಲ್ಲ ದುಡ್ಡೆಲ್ಲಿ ತೊಗೊಂಡ್ರಿ? ಅಕೌಂಟಲ್ಲಿ ಇತ್ತಲ್ಲ ಛಾಯಾ ಕೊಟ್ಟಿದ್ದದನ್ನು ತೊಗೊಂಡ್ಬಿಟ್ರ? ಇಲ್ಲಪ್ಪ, ನೀನು ತೊಗೋಬೇಡ ಅಂತ ಹೇಳಿದ್ಯಲ್ಲ, ನಾನು ಅದನ್ನು ಮುಟ್ಟಿ ಕೂಡ ಇಲ್ಲ ಗೊತ್ತಾ, ಮತ್ತು ಹೇಗೆ ತೊಗೊಂಡು ಬಂದ್ರಿ? ಆವತ್ತು ಕ್ರೆಡಿಟ್ ಕಾರ್ಡ್ ಕೊಟ್ಟಿರಲಿಲ್ವಾ, 10 ಲಕ್ಷ ವರ್ತ್ ರೂಪೀಸ್ದು, ಅದರಲ್ಲಿ ತೊಗೊಂಡು ಬಂದಿದ್ದೀನಿ. 5-5.5 ಲಕ್ಷ ಆಗಿದೆ, ಇನ್ನೂ 5 ಲಕ್ಷ ಇದೆ. ನೋಡು, ನನ್ನ ಲೆವೆಲ್ನ ನೋಡಿಕೊಂಡು ನನಗೆ 10 ಲಕ್ಷ ರೂಪಾಯಿನ ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ದಾರೆ. ಸೂರ್ಯಂಗೆ 10,000 ರೂಪಾಯಿಂದು ಕೊಡ್ತಾ ಇರಲಿಲ್ಲ ಗೊತ್ತಾ, ಅದರಲ್ಲೇ ಇದೆಲ್ಲ ತೊಗೊಂಡು ಬಂದೆ ಅಂತ ಹೇಳಿದಾಗ, ಬಡ್ಡಿ ಎಲ್ಲ ಸೇರಿಸಿ ಜಾಸ್ತಿ ಆಗತ್ತೆ ಅನಿಸುತ್ತೆ ಮನೋಜ್ ಅಂತ ಹೇಳಿ ಕೇಳ್ತಾಳೆ. ರೋಹಿಣಿ, ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ, ಬಿಸ್ನೆಸ್ ಶೋರೂಮಲ್ಲಿ ಚೆನ್ನಾಗೇ ಆಗ್ತಾಯಿದೆ ಅಲ್ವಾ, ಪರ್ ಮಂತ್ ಕಟ್ಕೊಂಡ್ರೋಯ್ತು ಅಂತಂದರೆ ಮುಗ್ದೋಯ್ತು ಅಂತ ಹೇಳಿ ಹೇಳ್ತಾಳೆ. ಆದರೂ ಮನೋಜ್ ಅಂತ ಹೇಳಿದಾಗ, ರೋಹಿಣಿ ಯಾಕೆ ರೋಹಿಣಿ ಬೇಜಾರಾಯ್ತಾ, ನಾನು ಈ ರೀತಿ ಮಾಡಬಾರ್ದಾಗಿತ್ತಾ, ದುಡ್ಡು ಖರ್ಚು ಮಾಡಬಾರ್ದಾಗಿತ್ತಾ ಅಂತ ಹೇಳಿದಾಗ, ಇಲ್ಲ ಮನೋಜ್ ಹಾಗೆಲ್ಲ ಏನೂ ಇಲ್ಲ, ನೀವು ಈ ಗೋಲ್ಡು ಮತ್ತು ವಾಚ್ ತೊಗೊಂಡು ಬಂದಿದ್ದೀರಲ್ಲ, ಇದು ವರ್ತ್ ಇಟ್ಟು, ನೀವು ಹಾಗೆಲ್ಲ ದುಡ್ಡನ್ನ ವೇಸ್ಟ್ ಮಾಡಲ್ಲ, ನಮಗೋಸ್ಕರನೇ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಗೊತ್ತು, ಇದನ್ನ ರೀಸೇಲ್ ಮಾಡಿದ್ರು ಕೂಡ ಒಳ್ಳೆ ಪ್ರೈಸಿಗೆ ಹೋಗುತ್ತೆ, ಒಳ್ಳೆ ಬ್ರ್ಯಾಂಡೆಡ್ ವಾಚ್ ಗೊತ್ತಾ ಮನೋಜ್ ಅದು ಅಂತ ಹೇಳಿದಾಗ, ಥ್ಯಾಂಕ್ ಯು ರೋಹಿಣಿ ಇನ್ನೂ ದುಡ್ಡಿದೆ ಅಲ್ವಾ, ಸೊ ಹಾಗಾಗಿ ನಾವು ಗೋವಾ ಟ್ರಿಪ್ ಹೋಗಬೇಕು ಅಂತ ಅಂದ್ಕೊಂಡಿದ್ವಲ್ವಾ, ಹೋಗೋಣ ಅಂತ ಹೇಳಿದಾಗ, ಓಕೆ ಮನೋಜ್, ಆದಷ್ಟು ಬೇಗ ಹೋಗೋಣ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಇವರಿಬ್ಬರು ಕೂಡ ಖುಷಿಯಾಗಿರ್ತಾರೆ. ಕಾಗೆ ಸುಬ್ಬ ಮತ್ತು ಮಂಜ ಎಲ್ಲರೂ ಕೂಡ ಒಂದು ಮನೆಗೆ ಬಡಿ ಕೇಳೋದಕ್ಕೆ ಅಂತ ಹೇಳಿ ಬರ್ತಾರೆ. ಅವರು ಕೂತ್ಕೊಂಡು ಸೊಪ್ಪು ಸೋಸ್ತಾ ಇರ್ತಾರೆ. ಏನಮ್ಮ ಬಾಬು ಮನೆ ಇದೆನಾ? ಹೌದಣ್ಣ, ನೀವ್ಯಾರು? ಏನು ಸೊಪ್ಪು ಸೋಸ್ಕೊಂಡು ಕೂತಿದ್ಯಾ? ಒಳ್ಳೆ ಸೂಪ್ ಮಾಡಿಬಿಡ್ತೀಯಾ, ನಮ್ಮೆಲ್ರಿಗೂ ಸೇರಿಸೆ ಮಾಡಿಬಿಡು, ಎಲ್ಲಿದ್ದಾನೆ ಬಾಬು ಅಂತ ಹೇಳಿದಾಗ, ಅವರು ಹೊರಗಡೆ ಹೋಗಿದ್ದಾರೆ, ನೀವ್ಯಾರು? ನಾನು ಅವ್ರ ಹೆಂಡ್ತಿ ಅಂತ ಹೇಳಿದಾಗ, ಓಕೆ ಅವನಿಗೆ ಫೋನ್ ಮಾಡಿ ಕಾಗೆ ಸುಬ್ಬ ಬಂದಿದ್ದಾನೆ ಅಂತ ಹೇಳು, ಸೂಪೇನು ಒಳ್ಳೆ ಬಿರಿಯಾನಿ ಮಾಡೋದಕ್ಕೆ ಹೇಳ್ತಾನೆ ಅಂತ ಹೇಳ್ತಾರೆ. ಅವರು ಕೂಡ ಫೋನ್ ಮಾಡಿಬಿಡ್ತಾರೆ. ಇವ್ರು ವೆಯ್ಟ್ ಮಾಡ್ಕೊಂಡು ನಿಂತಿರ್ತಾರೆ. ಅಷ್ಟರಲ್ಲಿ ಆ ಬಾಬು ಅನ್ನೋರು ಸೂರ್ಯನ ಕ್ಯಾಬಲ್ಲೇ ಕಾರ್ ಬುಕ್ ಮಾಡ್ಕೊಂಡು ಬಂದುಬಿಟ್ಟಿರ್ತಾರೆ. ದುಡ್ಡು ಸರ್ 465 ರೂಪಾಯಿ ಆಗಿದೆ ಸರ್ ಅಂತ ಹೇಳಿ ಹೇಳ್ತಾರೆ. ಅದೇ ಟೈಮಿಗೆ ಅವನು 500 ರೂಪಾಯಿ ಕೊಟ್ಬಿಟ್ಟು ಚೇಂಜ್ ಇಸ್ಕೊಳ್ತಾನೆ, ಓಡಿ ಬಂದುಬಿಡ್ತಾನೆ. ಸರ್ ಇದೇನು ಸರ್ ಹಿಂಗೆ ಕೊಟ್ಬಿಟ್ಟು ಚೇಂಜ್ ಇಸ್ಕೊಳ್ದೇ ಹೋಗ್ತಾ ಇದ್ದಾರಲ್ಲ ಅಂತ ಹೇಳಿ ಅವನು ಕೂಡ ಅಲ್ಲಿಗೆ ಬರ್ತಾನೆ. ನೀನ್ಯಾಕ್ರಿ ಇಲ್ಲಿಗೆ ಬಂದ್ರಿ ಅಂತ ಹೇಳಿದಾಗ, ದುಡ್ಡು ಕೊಡ್ಬೇಕಾದ್ರೆ ಅಯ್ಯೋ ಹಾಗೆ ಹಿಂಗೆ ಕಣ್ರಿ ಅಂತ ಹೇಳಿ ವಾಲಾಡ್ಕೊಂಡು ಇಸ್ಕೋತೀರಾ, ದುಡ್ಡು ಕೇಳೋದಕ್ಕೆ ಬಂದರೆ ಯಾಕೆ ಬಂದೆ ಅಂತ ಕೇಳ್ತಾ ಇದೆಯಾ, ದುಡ್ಡು
ಬಡ್ಡಿಗೆ ದುಡ್ಡು ಇಸ್ಕೊಂಡಿದ್ದೀಯಾ 1.5 ಲಕ್ಷ ಗೊತ್ತು ತಾನೆ ಅಂತ ಹೇಳಿದಾಗ, ಸರ್ ಏನು ಸರ್ ತಿಂಗಳ ಕರೆಕ್ಟಾಗಿ ಬಡ್ಡಿ ಕೊಡ್ತಾ ಇದ್ದೀನಲ್ವಾ, ಬಡ್ಡಿ ಕೊಡ್ತಾ ಇದೆಯಪ್ಪ, ಆದರೆ ನನಗೀಗ ಅರ್ಜೆಂಟಾಗಿ 50,000 ರೂಪಾಯಿ ಬೇಕು ಕೊಡು ಅಂತ ಹೇಳಿದಾಗ, ಸರ್ ಇದ್ದಕ್ಕಿದ್ದಂಗೆ ಬಂದು 50,000 ರೂಪಾಯಿ ಕೊಡು ಅಂತಂದರೆ ಎಲ್ಲಿಂದ ತಂದು ಕೊಡಲಿ? ಅಯ್ಯೋ ಎಲ್ಲಿಂದ ತಂದು ಕೊಡಲಿ ಅಂತಂದರೆ ನನ್ನನ್ನೇನು ಕೇಳ್ತೀಯಾ, ಎಲ್ಲಿಂದನಾದರೂ ತಂದು ಕೊಡು, ನೀನು ಇರೋವಂಥ ಮನೆ ಮಾರ್ಕೊಡು, ಒಡವೆ ಮಾರ್ಕೊಡು, ಅಥವಾ ನೀನು ಹೆಂಡ್ತಿ ಸರ್ ನೀನು ಹೆಂಡ್ತಿನ ಕೇಳ್ಕೊಡು ಅಂತ ಅಂದೆ ಕಣಯ್ಯ ಅಂತ ಹೇಳಿದಾಗ, ಅಯ್ಯ ತೆರಿಕೆ ಕಂಡೋರ್ ಮನೆ ಮೇಲೆ ಬಂದು ನಿಂತ್ಕೊಂಡು ಕಂಡೋರ್ ದುಡ್ಡಿಗೆ ಇಂದ್ಲು ಹಚ್ಕೊಂಡು ನಿಂತಿರೋ ನನ್ನ ಮಗನೇ, ಏನೋ ನಿನಗೆ ದುಡ್ಡು ಬೇಕೇನೋ ದುಡ್ಡು ಅಂತ ಹೇಳಿದಾಗ ಮಂಜುನ ಪಕ್ಕ ಇದ್ದವ್ರು ಬಂದು ಹೊಡಿಯೋದಕ್ಕೆ ಹೋಗ್ತಾರೆ. ಆಗ ಲೋಕಾಗೆ ಗೂಬೆ ಅಯ್ಯೋ ಕಾಗೆ ಅವನು ಯಾಕಾಗೆ ನೋಡು, ನೀನು ಯಾರನ್ನಾರು ಇಟ್ಕೊಳ್ಳೋದಾದರೆ ಎದುರಾಳಿಗಳು ಬಂದೆ ಎದೆ ಬಗ್ಗಿಸ್ಕೊಂಡು ನಿಂತ್ಕೊಳ್ಳೋರನ್ನ ಮುಂದೆ ಇಟ್ಕೋಬೇಕು. ಅದು ಬಿಟ್ಬಿಟ್ಟು ನಿಂಗೆ ಹೊಡಿಯೋದಕ್ಕೆ ಬಂದ ತಕ್ಷಣ ನಾನು ನಿನ್ನ ಬೆನ್ನಿಂದನೇ ಬಂದು ಉಸ್ಕೊಳ್ಳೋರನ್ನ ಇಟ್ಕೊಂಡಿದ್ಯಲ್ಲ, ಎಂಥನ ನೀನು ಲೋ ಸೂರ್ಯ, ನಿನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನು ಅವನಿಗೆ ದುಡ್ಡು ಕೊಟ್ಟಿದ್ದೀನಿ, ಅವ್ನು ನನಗೆ ದುಡ್ಡು ಕೊಡಬೇಕು, ಇದ್ರ ಮಧ್ಯೆ ನಿಂದೇನೋ, ನಾನು ಕೊಡ್ತಾ ಇರ್ತೀನಿ ನೀನು ಇಸ್ಕೊತಾ ಇರಬೇಕು, ಕೊಡ್ತೀನಿ ಇಸ್ಕೊತೀಯಾ ಅಂತ ಹೇಳಿದಾಗ, ಸುಮ್ಮನೆ ಮಧ್ಯದಲ್ಲಿ ಬರಬೇಡ ಅಂತ ಹೇಳ್ತಾ ಇರ್ತಾರೆ. ಅಲ್ಲ ಕಣೋ, ಓದಿ ಕಾಲೇಜಿಗೆ ಹೋಗಿ ಉದ್ಧಾರ ಆಗು ಅಂತ ಹೇಳಿದ್ರೆ ಏನೋ ಮಜ್ಜಿಗೆ ನಿನ್ಗೆ ಇನ್ನೂ ಬುದ್ಧಿ ಬಂದಿಲ್ವಾ, ಇನ್ನೊಂದು ಕೈ ಮುರಿಬೇಕಾ ಅಂತ ಹೇಳಿದಾಗ, ನೋಡು ಸುಮ್ಮನೆ ನಾನು ಸಾವಾಸಕ್ಕೆ ಬರಬೇಡ ಅಂತ ಹೇಳಿದಾಗ, ಹೌದೌದು ಬಜೆಟೇ ಇಲ್ಲದೇ ದುಡಿಯೋ ನೀನು ಸ್ಯಾಲ್ರಿ ತೊಗೋತಾ ಇದೆಯಲ್ಲ, ಬರಬೇಕಾಗಿತ್ತೆ ಬಿಡು ಅಂತ ಹೇಳ್ತಾನೆ. ಸರ್ ಅಂತ ಹೇಳಿದಾಗ, ಸರ್ ನೀವು ಯೋಚನೆ ಮಾಡಿಬಿಡಿ ಸರ್, 100ಕ್ಕೆ ಫೋನ್ ಮಾಡಿ ಸರ್ ಅಂತ ಹೇಳ್ತಾರೆ. 100ಕ್ಕೆ ಯಾಕೆ ಅಂತ ಹೇಳಿದಾಗ, ನೀನು ಮಾಡಿರೋ ಪ್ರತಿಯೊಂದು ವೀಡಿಯೋನು ಫುಲ್ ಇಲ್ಲೇ ಡೀಟೇಲ್ಸ್ ಇಟ್ಕೊಂಡಿದ್ದೀನಿ, ಬಂದರೆ ಹಾಕ್ಕೊಡ್ತೀನಿ, ಅವನ ಜೊತೆಗೆ ಮಜ್ಜಿಗೆನೂ ಹೋಗಿ ಮುದ್ದೆ ಬರಬೇಕು, ನೋಡು ಮಜ್ಜಿಗೆ ಹೇಳ್ತಾ ಇದ್ದೀನಿ, ಒಂದು ಸಾವಾಸ ಬಿಟ್ಬಿಡು ಅಂತ ಹೇಳಿದಾಗ, ಸೂರ್ಯ ಬೇಡ ಬಿಡು ಸೂರ್ಯ ಅಂತ ಹೇಳ್ತಾನೆ. ಮಂಜಿಗೆ ನಿಂತ್ಕೊಳ್ಳೋ ಅಲ್ಲಿ, ಸರ್ ಒಂದು ಪೇಪರ್ ಕೊಡಿ ಸರ್ ಅಂತ ಹೇಳ್ತಾರೆ. ಕೊಡ್ತಾರೆ. ಆಗ ಸರ್ ಪೆನ್ನು ಕೊಡಿ ಸರ್ ಅಂತ ಹೇಳಿದಾಗ ಕೊಡ್ತಾರೆ. ಎಲ್ಲೋ ಮಂಜಿಗೆ ಓದಿದೆಯಾ ತಾನೆ, ಬರ ಇಲ್ಲಿ ಕಾಲೇಜಿಗೆ ಸರಿಯಾಗಿ ಹೋಯ್ತೀಯ ತಾನೆ, ಸ್ಪೆಲ್ಲಿಂಗ್ ಎಲ್ಲ ಬರ್ತಾವ, ನಾನು ಹೇಳಿದಂಗೆ ಕರೆಕ್ಟಾಗಿ ಬರೀ, ಹಿಡ್ಕೊಳ್ಳು ಏನು ಮಗ ನೋಡ್ತೀಯ ತಗೊಳ್ಳೋ ಬರೆಯೋ ಅಂತ ಹೇಳಿ ಕೊಡ್ತಾನೆ. ಆಗ ನೋಡು ಬಾಬು ಅವ್ರ ಹತ್ರ ಕಾಗೆ ಸುಬ್ಬ ಆಗಿರೋ ನಾನು 1.5 ಲಕ್ಷ ದುಡ್ಡು ಕೊಟ್ಟಿದ್ದೀನಿ, ಕರೆಕ್ಟಾಗಿ ಬಡ್ಡಿ ಎಲ್ಲ ಕೊಟ್ಟಿದ್ದಾರೆ, ಇನ್ನು ಮುಂದೆ ಬಡ್ಡಿ ಕೊಡೋದಿಲ್ಲ, ತಿಂಗಳಿಗೆ 10,000 ಸರ್ 10,000 ರೂಪಾಯಿ ಆಗುತ್ತಲ್ವ ಸರ್? ಹಾಂ ಸರ್ ಆಗುತ್ತೆ, 10,000 ರೂಪಾಯಿ ಕೊಡ್ತಾರೆ, ಏನೋ 1-2 ತಿಂಗಳು ಹೆಚ್ಚು ಕಡಿಮೆ ಆದರೂ ಕೂಡ ಅದನ್ನು ಸಹಿಸ್ಕೊಂಡು ಈಸ್ಕೊತೀನಿ ಅಂತ ಹೇಳಿ ಬರೆಸ್ತಾನೆ. ತಗೊಳ್ಳೋ ಸೈನ್ ಮಾಡು, ಕರೆಕ್ಟಾಗಿ ಬರೆದಿದ್ದೀನಿ ಸ್ಪೆಲ್ಲಿಂಗ್ ಎಲ್ಲ ಅಂತ ಹೇಳ್ತಾನೆ. ಅವನು ಕಾಗೆ ಸುಬ್ಬ ಸೈನ್ ಮಾಡ್ತಾನೆ. ಈ ಕಡೆ ಸೂರ್ಯ, ತಾಳಮಂಜಿಗೆ ನೀನು ಸೈನ್ ಮಾಡು, ನಾನು ಯಾಕೆ ಸಾಕ್ಷಿಗೆ ಬೇಕಲ್ವೇನೋ, ಎಲ್ಲದಕ್ಕೂ ಹಿಂದೆ ಹೋಗ್ತೀಯಾ, ಇದಕ್ಕೆ ಬೇಡವಾ ಮಾಡೋ ಅಂತ ಹೇಳ್ತಾರೆ. ಸರ್ ತಗೊಳ್ಳಿ ಸರ್ ಇದನ್ನು ಇಟ್ಕೊಳ್ಳಿ ಸರ್, ಮತ್ತೆ ಏನಾದರೂ ಇವ್ನು ಹಿಂಗೆ ಮಾಡ್ತು ಅಂತ ಅಂದರೆ ನನಗೊಂದು ಫೋನ್ ಮಾಡಿ ಸರ್ ಅಂತ ಹೇಳ್ತಾರೆ. ಇವರು 3 ಜನ ಹೊರಗಡೆ ಹೋಗ್ಬಿಡ್ತಾರೆ. ಸರ್ ನೀವು ಫೋನು ಕಾರ್ ಬುಕ್ ಮಾಡಿದ್ರಲ್ವಾ, ಅದೇ ನಂಬರಿಗೆ ಫೋನ್ ಮಾಡಿ, ಇದೇನಾದ್ರು ಆಯಿತು ಅಂತಂದರೆ ನಾನು ಬರ್ತೀನಿ ಅಂತ ಹೇಳಿದಾಗ, ತುಂಬ ಉಪಕಾರ ಆಯಿತು ಸರ್ ಅಂತ ಹೇಳ್ತಾರೆ. ಏನು ಸರ್ ದುಡ್ಡು ಕೊಟ್ಟು ಚೇಂಜ್ ಇಸ್ಕೊಳ್ತಾ ಬಂದಿದ್ರಿ, 35 ರೂಪಾಯಿ ಇಲ್ಲಿ ಇಟ್ಟಿದ್ದೀನಿ ತೊಗೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾರೆ. ಸರ್ ದುಡ್ಡೆಲ್ಲ ಅಂತ ಹೇಳಿದಾಗ, ಅಯ್ಯೋ ನೀವು ಕಷ್ಟಪಟ್ಟು ದುಡಿಯೋದು ಇಟ್ಕೊಳ್ಳಿ ಸರ್ ಅಂತ ಹೇಳಿ ಹೋಗ್ತಾನೆ. ಇವ್ರು 3 ಜನ ಹೊರಗಡೆ ನಿಂತಿರ್ತಾರೆ. ಲೋ ಮಂಜಿಗೆ ಹೇಳ್ತಾ ಇದ್ದೀನಿ ಕೇಳೋ, ಈ ನನ್ನ ಮಗನ ಹಿಂದೆ ಹೋದರೆ ಒಂದಲ್ಲ ಒಂದು ದಿನ ನಿನಗೆ ಆ ಪಿಟ್ಟೆ ಇಡ್ತಾನೆ, ಜೈಲಲ್ಲಿ ಮುದ್ದೆ ಮುರಿಯೋ ಪರಿಸ್ಥಿತಿ ಬಂದೇ ಬರುತ್ತೆ ಅಂತ ಹೇಳಿದಾಗ, ನನಗೆ ಗೊತ್ತು ಯಾರು ಸಹವಾಸ ಮಾಡಬೇಕು ಬಿಡಬೇಕು ಅಂತ, ನಿನ್ನಿಂದ ಎಳ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಅನುಭವಿಸ್ತೀಯ ಮಗನೇ ಅನುಭವಿಸ್ತೀಯ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೋಗ್ತಾನೆ. ಆಗ ಲೋ ಮಂಜು ನೀನು ಮಗ ನೋಡ್ಕೊಂಡು ಅವನ್ನ ಬಿಡ್ತಾಯಿದ್ದೀನಿ ಕಣೋ, ಇಲ್ಲ ಅಂದರೆ ಕಾಗೆ ಸುಬ್ಬು ಅವನ್ನ ಯಾರು ಏನು ಮಾಡೋದಕ್ಕಾಗೋದಿಲ್ಲ, ಅವ್ನಿಗೆ ಎಲ್ಟ್ರಿ ಮಾಡಬೇಕಲ್ಲ, ನಾನು ಮಾಡ್ತೀನಿ ಬಿಡೋ ಅಂತ ಹೇಳಿ ಅಲ್ಲಿಂದ ಎಲ್ಲರೂ ಕೂಡ ಹೊರಟ್ಬಿಡ್ತಾರೆ. ಶ್ರುತಿ ಹಾಸ್ಪಿಟಲ್ಗೆ ಬಂದಿರ್ತಾಳೆ. ಕನಕ ಅಲ್ಲೇ ಕೆಲಸ ಮಾಡ್ತಾ ಇರೋದು ಗೊತ್ತಿದ್ದೇ ಬಂದಿರ್ತಾಳೆ. ಕನಕ ಅವ್ರು ಯಾರ ಜೊತೆನೋ ಸ್ಟಾಫ್ ಜೊತೆ ಮಾತಾಡ್ಕೊಂಡು ಬರ್ತಿರ್ತಾಳೆ. ಪೇಷಂಟ್ ಬಿಲ್ಲೆಲ್ಲ ಆಗಿದೆ, ಏನಾದರೂ ಕ್ಲಿಯರೆನ್ಸ್ ಗೊತ್ತಾಗಲಿಲ್ಲ ಅಂದರೆ ನನ್ನ ಕರೀರಿ ಅಂತ ಹೇಳ್ಕೊಂಬರ್ತಿರ್ತಾಳೆ. ಅವಳು ರಿಸೆಪ್ಷನಿಸ್ಟ್ ಹತ್ರ ಕೇಳೋದಕ್ಕೆ ಹೋಗ್ತಾಳೆ. ಇಲ್ಲಿ ಕನಕ ಅಂತ ಹೇಳಿ ಬಿಡಿ ಸಿಕ್ಕಿದ್ರು ಇವರೇ ಕನಕ ಅಂತ ಹೇಳಿ ಬರ್ತಾರೆ. ನೀವು ಹೋಗಿರಿ ನಾನು ಬರ್ತೀನಿ ಅಂತ ಹೇಳಿ ಬರ್ತಾರೆ. ಶ್ರುತಿ ನೀವೇನಿಲ್ಲಿ ಅಂತ ಹೇಳಿ, ನಿನ್ನ ನೋಡೋದಕ್ಕೆ ಬಂದೆ ಕನಕ ಅಂತ ಹೇಳ್ತಾರೆ. ನಿನ್ನ ಕೆಲಸ ಸಿಕ್ಕಿದೆಯಂತೆ ಇದೇ ಹಾಸ್ಪಿಟಲಲ್ಲಿ, ಅದಕ್ಕೆ ನೋಡೋದಕ್ಕೆ ಅಂತ ಬಂದೆ. ಥ್ಯಾಂಕ್ ಯು, ಸ್ವೀಟ್ ಇಲ್ವಾ? ಖಂಡಿತವಾಗ್ಲೂ ಕೊಡಿಸ್ತೀನಿ, ಕರೆದಾಗ ಬನ್ನಿ ಅಂತ ಹೇಳಿದಾಗ ಆಯಿತು, ನಿನಗೋಸ್ಕರ ನಾನು ಮತ್ತು ರವಿ ಇಬ್ಬರು ಕೂಡ ಗಿಫ್ಟ್ ತೊಗೊಂಡಿದ್ವಿ. ಅಯ್ಯೋ ಇದೆಲ್ಲ ಯಾಕೆ ಶ್ರುತಿ ಬೇಡ ಅಂತ ಹೇಳಿದಾಗ, ಅಯ್ಯೋ ಇರಲಿ ಕನಕ ನಿನ್ಗೆ ಯೂಸ್ ಆಗುತ್ತೆ, ತಗೋ ಚೆನ್ನಾಗಿದೆಯಾ ವಾಚು ಅಂತ ಹೇಳಿದಾಗ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ನೋಡಿದ್ರೆ ಇವರಿಬ್ಬರು ಕೂಡ ಹಾಗೆ ಮಾತಾಡ್ತಾ ಇರ್ತಾರೆ. ಒಂದು ಡೆಲಿವರಿ ಹೆಂಗ್ಸ್ ಬಂದುಬಿಡ್ತಾರೆ, ತುಂಬಾ ಕಿರ್ಚಾಡ್ಕೊಂಡು ಹೋಗ್ತಾ ಇರ್ತಾಳೆ. ಅದನ್ನ ನೋಡಿ ಶ್ರುತಿ ನಡುಗ್ತಾ ಇರ್ತಾಳೆ. ಶ್ರುತಿ ಯಾಕೆ ಏನಾಯಿತು ಅಂತ ಹೇಳಿದಾಗ, ಪಾಪ ಆ ಹೆಂಗಸು ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಹೆಣ್ಮಕ್ಳು ಅಂದರೆ ಹಾಗೇನೆ ಅಲ್ವಾ, ಒಂದು ಗಂಡ ಹೆಂಡತಿ ಅಂತ ಅಂದಮೇಲೆ ತಂದೆ ತಾಯಿ ಆಗಬೇಕು ಅಂತ ಆಸೆ ಪಡ್ತಾರೆ. ಎಷ್ಟೋ ಜನ ಹೆಣ್ಮಕ್ಳು ಮಕ್ಕಳೇ ಆಗಲ್ವಲ್ಲ ಅಂತ ಹೇಳಿ ಹಳ್ಳಿಕಟ್ಟೆ ನಾಗರದೇವ್ರ ಕಟ್ಟೆ ಎಲ್ಲನೂ ಸುತ್ತುತ್ತಾರೆ ಅಂತ ಹೇಳಿದಾಗ, ಅಬ್ಬಾ ನನಗಂತೂ ಆಗೋದೇ ಇಲ್ಲಪ್ಪ, ನನಗೆ ಈ ಥರ ಎಲ್ಲ ನೋವು ತಿನ್ನೋದಕ್ಕಾಗೋದಿಲ್ಲ, ಅದಕ್ಕೆ ನಿನ್ನ ನೋಡೋದಕ್ಕೆ ಬಂದೆ. ನನ್ನ ನೋಡೋದಕ್ಕೆ ಈ ನೋವು
ಬೇಡ ಅಂತನ ಯಾಕೆ ಅಂತ ಹೇಳಿದಾಗ ನಾನು ಸರಗೇಷನಿಂದ ಮಗುನ ತೊಗೋಬೇಕು ಅಂತ ಅನ್ಕೋತಾ ಇದ್ದೀನಿ, ಅದಕ್ಕೆ ಯಾರಾದರೂ ಮದರ್ ಸಿಗ್ತಾರಾ ಅಂತ ಕೇಳೋದಕ್ಕೆ ಅಂತ ಬಂದೆ ಅಂತ ಹೇಳ್ತಾಳೆ. ಏನು ಹೇಳ್ತಾ ಇದ್ದೆ ಶ್ರುತಿ, ಇದಕ್ಕೆ ಮನೆಯವರೆಲ್ಲರೂ ಒಪ್ತಾರಾ? ನನ್ನ ಬಾಡಿ ನನ್ನ ಇಷ್ಟ, ನನ್ನ ಮಗು, ನನಗೆ ಇದೇ ರೀತಿ ತಾಯ್ತನ ಅನುಭವಿಸ್ಬೇಕು ಅನ್ನೋ ಆಸೆ ಇದೆ, ಅದಕ್ಕೆ ಮನೆಯವ್ರನ್ನೆಲ್ಲರನ್ನೂ ಯಾಕೆ ಕೇಳಬೇಕು ಗನಕ ಅಂತ ಹೇಳಿದಾಗ, ನೋಡು ಮೊದಲು ನೀನು ಇದನ್ನು ಮೀನವ್ರಿಗೆ ಹೇಳ್ಬೇಡ, ಮೀನವ್ರಂತೂ ಇದನ್ನೆಲ್ಲ ಒಪ್ಪೋದೇ ಇಲ್ಲ ಆಯಿತಾ, ಸ್ವಲ್ಪ ಸೀಕ್ರೆಟಾಗಿ ಇಡು ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ತಾಳೆ. ನೋಡು ಆ ಥರ ಏನಾದರೂ ಮದರ್ ಸಿಕ್ಕಿದ್ರು ಅಂದರೆ ನನಗೆ ಇನ್ಫಾರ್ಮ್ ಮಾಡು, ದುಡ್ಡು ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಅಪ್ಪ ಚೆನ್ನಾಗಿ ಮಾಡಿಟ್ಟಿದ್ದಾರೆ, ಆಗಲ್ಲ ಅಂತಂದರೆ ನಾನೇ ದುಡ್ದು ಕೊಡ್ತೀನಿ ಆಯಿತಾ ಅಂತ ಹೇಳಿದಾಗ ಓಕೆ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ಈ ಕಡೆ ಮಂಜು ಮನೆಯಲ್ಲಿ ಕೂತಿರ್ತಾನೆ. ಅವರ ಅಮ್ಮ ನಡೆಯೋ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ತಾರೆ. ಯಾಕಮ್ಮ? ಇವತ್ತು ನೀನು ಹುಟ್ಟಿದಬ್ಬ ಅಲ್ವೇನೋ, ಕೈ ಸರಿ ಹೋಯ್ತು ಅಂದರೆ ಪೂಜೆ ಮಾಡಿಸ್ತೀನಿ ಅಂತ ಹೇಳಿದ್ದೆ, ಅಕ್ಕ ಬಾವಂಗೂ ಹೇಳಿದ್ದೀನಿ ಬರ್ತಾರೆ ನಡೆಯೋ ಅಂತ ಹೇಳಿದಾಗ ಅಮ್ಮ ನಾನು ಬರೋದಿಲ್ಲ, ಆ ಬಾವನ ಯಾರು ಕರಿ ಅಂತ ಹೇಳಿದ್ದು, ಅಕ್ಕನ ಬೇಕಿದ್ರೆ ಕರಿ, ಬಾವನ ಮಾತ್ರ ಕರಿಬೇಡ, ಅವ್ರೇನಾದರೂ ನನ್ನ ಭಾವ ಆಗಿಲ್ಲದೆ ಹೋಗಿದ್ರೆ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಿದ್ದೆ ಅಂತ ಹೇಳಿದಾಗ ಮಂಜು ಅಂತ ಹೇಳ್ತಾನೆ. ಏನಕ್ಕ ಅಂತ ಹೇಳಿದಾಗ ಏನೋ ಬಾವನ ಬಗ್ಗೆನೇ ಅಷ್ಟೆಲ್ಲ ಮರ್ಯಾದಿಲ್ಲದೆ ಮಾತಾಡ್ತೀಯ, ಬೀದಿ ಲೋಗನಿಗೋಸ್ಕರ ಮನೆಯವ್ರ ಸಂಬಂಧನ ಕಳ್ಕೊತೀಯ ಅಂತ ಹೇಳಿದಾಗ ನಿನ್ನನ್ನು ಬೇಡ ಅಂತ ಹೇಳ್ತಾ ಇದ್ದೀನಿ ಅನ್ನಕ್ಕ, ನಿನ್ನನ್ನು ಬಾ ಅಂತ ಹೇಳ್ತಾ ಇದ್ದೀನಿ, ಆದರೆ ಆ ಭಾವ ಆಗಿರೋದು ಬರೋದು ಬೇಡ ಅಂತ ಹೇಳಿ ಹೋಗ್ತಾನೆ. ಮಂಜು ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೆಯಾ, ಏನಮ್ಮ ಇವಾಗ ಹೇಳ್ತಾ ಇದೆಯಾ, ಚಿಕ್ಕದ್ರಿಂದನೇ ಸರಿಯಾಗಿ ಬೆಳೆಸಿದ್ರೆ ಹೀಗೆಲ್ಲ ಆಗ್ತೈತೆ, ಇವಾಗ ಅವ್ನು ಭಕ್ತನ ಅಂತ ಹೇಳಿ ಮೀನಾ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾಳೆ. ಮನೆಯಲ್ಲಿ ಬಂದು ಹಾಸಿಗೆ ಮಾಡಿರ್ತಾ ಇರ್ತಾಳೆ. ಅಷ್ಟರಲ್ಲಿ ಸೂರ್ಯ ಬರ್ತಾನೆ. ಮೀನಾ ಮೀನಾ ಅಂತ ಹೇಳ್ತಾನೆ. ಏನ್ರಿ ಯಾಕ್ರಿ ಅಂತ ಹೇಳಿದಾಗ ತಗೊಳಪ್ಪ ಕಾರ್ತಿ ಬಾಡಿಗೆ ದುಡ್ಡು ಕೊಟ್ಟ ಕಾರಿಂತು ಅಂತ ಹೇಳಿದಾಗ ಹೌದಾ ಇರಿ ಬಂದೆ ಅಂತ ಹೇಳಿ ಹುಂಡಿ ತೊಗೊಂಡು ಬಂದು ಹಾಕೋದಕ್ಕೆ ಹೋಗ್ತಾ ಇರ್ತಾಳೆ. ನೀವೇ ಹಾಕ್ತಾ ಇರಿ, ನಾನು ಹೋಗಿ ಜ್ಯೂಸ್ ಮಾಡ್ಕೊಂಡು ಬರ್ತೇನೆ. ಜ್ಯೂಸ್ ಎಲ್ಲ ಏನು ಬೇಡ, ಕೆಲಸ ಇರಲಿಲ್ಲ ಇವಾಗ ಫ್ರೀ ಅಂತ ಬಂದೆ, ಕೆಲಸ ಇವಾಗ ಶುರುವಾಗುತ್ತೆ, ಸರಿ ನಾನು ಹೊರಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅದು ಇವತ್ತು ಆ ಮಂಜುನ ಹುಟ್ಟಿದಬ್ಬ, ಅದಕ್ಕೆ ಅಮ್ಮ ಅವನಿಗೆ ಕೈ ಹುಷಾರಾದರೆ ಪೂಜೆ ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ರಂತೆ, ಅದಕ್ಕೆ ಹೋಗಿ ಬರೋಣವಾ ಅಂತ ಹೇಳಿದಾಗ ಏನೋ ಅವನು ಹುಟ್ಟಿದಬ್ಬಕ್ಕ ಮಾಡೋದು ನೋಡಿದ್ರೆ ಅಂತ ಅಪ್ಪಪೋಲಿ ಕೆಲಸ ಅಂತ ಹೇಳಿದಾಗ ನಂಗೆ ಗೊತ್ತು ಅವನು ನಿಮ್ಮ ಬೈಕ್ ಕದ್ದಿದ್ದಾನೆ ಅಂತ ಕೋಪ ಅಲ್ವಾ ಅಂತ ಹೇಳಿದಾಗ ಬೈಕ್ ಅಲ್ಲಮ್ಮ ಸಕ್ಕರೆ ದುಡ್ಡು ಅಂತ ಹೇಳೋದಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ಬಾಯಿ ಮುಚ್ಕೊಂಡ್ಬಿಡ್ತಾನೆ. ಯಾಕ್ರಿ ಏನೋ ಹೇಳೋದು ಬಂತು ಸುಮ್ಮನಾದ್ರಿ ಅಂತ ಹೇಳಿದಾಗ ಏನಿಲ್ಲ ಬಿಡಮ್ಮ ಅಂತ ಹೇಳ್ತಾನೆ. ಮೀನಂಗೆ ಡೌಟ್ ಬರ್ತಾ ಇರುತ್ತೆ. ಇದಿಷ್ಟು ಶುಕ್ರವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್.